ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಿರೋ ರೆಸಿಪಿ ಬಂದು ಬೆಟ್ಟದ ನೆಲ್ಲಿಕಾಯಿ ಜಾಮ್ ಅಥವಾ ಬೆಟ್ಟದ ನೆಲ್ಲಿಕಾಯಿ ಲೇಹ್ಯ ಅಂತ. ಈ ಬೆಟ್ಟದ ನೆಲ್ಲಿಕಾಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಇದು ಕಣ್ಣಿಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಆದರೆ ಇದನ್ನು ಮಕ್ಕಳಿಗೆ ತಿನ್ಸೋಕ್ಕಾಗಲ್ಲ, ಯಾಕಂದರೆ ಇದು ರುಚಿ ತುಂಬ ಕಹಿಯಾಗಿರುತ್ತೆ ಮತ್ತು ಹುಳಿಯಾಗಿರುತ್ತೆ. ಹಾಗಾಗಿ ನಾನು ಮಾಡ್ತಿರೋ ಇವತ್ತಿನ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ನಾನು 8-10 ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಅದನ್ನ ಚೆನ್ನಾಗಿ ತೊಳ್ಕೊಂಡು ಒಂದೊಂದಾಗಿನೇ ತುರ್ಕೊತಿದ್ದೀನಿ ಇಲ್ಲಿ ನಾನು. ಹೀಗೆ ತುರ್ಕೊಳ್ಳೋದ್ರಿಂದ ಇದನ್ನು ಬೇಯಕ್ಕಾಗ್ದಾಗ ಒಂದು ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ ಬೇಗ ಬರುತ್ತೆ ಅಂತ ಅಷ್ಟೇ. ಹೀಗೆ ನಾನೆಲ್ಲ ಬೆಟ್ಟದ ನೆಲ್ಲಿಕಾಯಿನ ತುರ್ಕೊಂಡಿದ್ದೀನಿ. ನೋಡಿ ಕ್ವಾಂಟಿಟಿ ಇಷ್ಟು ಬಂದಿದೆ. ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಕಡಾಯಿನ ಸ್ಟವ್ ಮೇಲೆ ಬಿಸಿಯಾಗಿಟ್ಟಿದ್ದೀನಿ. ಈಗ ಇದಕ್ಕೆ ತುರಿದಿರುವಂಥ ಬೆಟ್ಟದ ನೆಲ್ಲಿಕಾಯಿಗಳನ್ನ ಹಾಕ್ಕೊಬೇಕು. ಈಗ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕೈ ಬಿಡ್ದಂಗೆ ಬೇಯಿಸ್ಕೊತಾ ಇರಬೇಕಾಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಇದರಲ್ಲಿ ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈ ಥರ ನೀರೆಲ್ಲ ಹೀರ್ಕೊಳ್ಳೋವರೆಗೂ ನಾವು ಕೈ ಬಿಡ್ದಂಗೆ ಬಾಡಿಸ್ಕೊಳ್ತಾನೆ ಇರಬೇಕಾಗುತ್ತೆ, ಯಾಕಂದರೆ ತಳ ಹೊತ್ತೋಗುತ್ತೆ ಅಂತ ಅಷ್ಟೇ. ಈಗ ಮತ್ತೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಅದೇ ಕನ್ಸಿಸ್ಟೆನ್ಸಿಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಅದು ಫುಲ್ ಸಾಫ್ಟ್ ಆಗೋದು ಗೊತ್ತಾಗುತ್ತೆ. ಹೀಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಈಗ ಶುಗರ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದೇ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಮಿಕ್ಸ್ ಮಾಡ್ಕೊತಿದ್ದಂಗೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ, ಸಕ್ಕರೆದು. ಹೀಗೆ ಮಿಕ್ಸ್ ಮಾಡ್ಕೊತಾ ಸಕ್ಕರೆ ಅಂಶನೂ ಒಂದು ಸ್ವಲ್ಪ ನೀರು ಸೀಬೇಕಾಗುತ್ತೆ. ಈಗ ಸಕ್ಕರೆದು ನೀರಿನ ಅಂಶ ಎಲ್ಲ ಬಿಟ್ಕೊತಿದ್ದೀನಿ, ನೋಡ್ತಿರ್ಬೋದು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಒಂದು ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇದನ್ನು ಮತ್ತೆ ನೀರು ಹಾಕೊಳ್ಳೋಕೆ ಹೋಗ್ಬಾರ್ದು, ಇದೇ ಕನ್ಸಿಸ್ಟೆನ್ಸಿಲಿ. ಇವಾಗ ಇದಾಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಸರ್ವ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಬಾದಾಮಿನ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಹೆಲ್ದಿ ಆಗಿರುವಂಥ ಬೆಟ್ಟದ ನೆಲ್ಲಿಕಾಯಿ ಲೇಹ್ಯ ಅಥವಾ ಜಾಮ್ ರೆಡಿ ಆಗುತ್ತೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.